ಅವಮಾನವು ಅಗೌರವದ ಅಥವಾ ಆಕ್ಷೇಪಾರ್ಹ ಹೇಳಿಕೆ ಅಥವಾ ಯಾರೊಬ್ಬರ ಭಾವನೆಗಳನ್ನು ನೋಯಿಸುವ ಅಥವಾ ಅವರನ್ನು ಕೀಳಾಗಿ ಮಾಡುವ ಉದ್ದೇಶವಾಗಿದೆ. ಇದು ಹೆಸರು ಕರೆಯುವುದು, ಅಪಹಾಸ್ಯ ಮಾಡುವುದು ಅಥವಾ ಯಾರನ್ನಾದರೂ ಕಡಿಮೆ ಮಾಡುವ ಅಥವಾ ಅವರ ಘನತೆಯನ್ನು ದುರ್ಬಲಗೊಳಿಸುವ ಯಾವುದೇ ಹೇಳಿಕೆಯನ್ನು ಒಳಗೊಂಡಿರಬಹುದು ಅಥವಾ ಸೂಕ್ಷ್ಮವಾಗಿರಬಹುದು ಮತ್ತು ವೈಯಕ್ತಿಕ ಸಂವಹನಗಳು, ಸಾಮಾಜಿಕ ಮಾಧ್ಯಮಗಳು ಅಥವಾ ವೃತ್ತಿಪರ ಸೆಟ್ಟಿಂಗ್ಗಳಂತಹ ವಿವಿಧ ಸಂದರ್ಭಗಳು 10 ಪರಿಣಾಮಕಾರಿ ಮಾರ್ಗಗಳು ಇಲ್ಲಿವೆ. 1. ಶಾಂತವಾಗಿರಿ. ನಿಮ್ಮ ಹಿಡಿತವನ್ನು ಕಾಪಾಡಿಕೊಳ್ಳಿ ಮತ್ತು ಹಠಾತ್ ಪ್ರತಿಕ್ರಿಯೆಯನ್ನು ತಪ್ಪಿಸಿ. 2. ಇದನ್ನು ನಿರ್ಲಕ್ಷಿಸಿ. ಕೆಲವೊಮ್ಮೆ ಅವಮಾನವನ್ನು ಒಪ್ಪಿಕೊಳ್ಳದಿರುವುದು ಅದರ ಶಕ್ತಿಯನ್ನು ಕಡಿಮೆ ಮಾಡಲು ಉತ್ತಮ ಮಾರ್ಗ. ಲಘು ಹೃದಯದ ಪ್ರತಿಕ್ರಿಯೆಯು ಉದ್ವೇಗವನ್ನು ಹರಡಬಹುದು ಮತ್ತು ಆತ್ಮವಿಶ್ವಾಸವನ್ನು ತೋರಿಸಬಹುದು. 4. ಸ್ಪಷ್ಟೀಕರಣಕ್ಕಾಗಿ ಕೇಳಿ. ಅವರ ಕಾಮೆಂಟ್ ಅನ್ನು ವಿವರಿಸಲು ವ್ಯಕ್ತಿಯನ್ನು ನಯವಾಗಿ ಕೇಳಿ, ಅದು ಅವರನ್ನು ಮರುಪರಿಶೀಲಿಸುವಂತೆ ಮಾಡುತ್ತದೆ. 5. ದಯೆಯಿಂದ ಪ್ರತಿಕ್ರಿಯೆಯು ಅವಮಾನಿಸುವವರನ್ನು ನಿಶ್ಶಸ್ತ್ರಗೊಳಿಸುತ್ತದೆ ಮತ್ತು ಪ್ರಬುದ್ಧತೆಯನ್ನು ತೋರಿಸುತ್ತದೆ. 6. ಗಡಿಗಳನ್ನು ಹೊಂದಿಸಿ. ಅವಮಾನವನ್ನು ಸ್ವೀಕಾರಾರ್ಹವಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿ ಬದಲಾಯಿಸಿ. ಗೌರವವನ್ನು ಸಂಭಾಷಣೆಯನ್ನು ಹೆಚ್ಚು ಸಕಾರಾತ್ಮಕ ವಿಷಯಕ್ಕೆ ಮರುನಿರ್ದೇಶಿಸಿ. 8. ಒಂದು ಹಾಸ್ಯದ ಪುನರಾಗಮನವನ್ನು ಬಳಸಿ. ಒಂದು ಬುದ್ಧಿವಂತ, ಆಕ್ರಮಣಕಾರಿಯಲ್ಲದ ಮರುಪ್ರಶ್ನೆಯು ಕೋಷ್ಟಕಗಳನ್ನು ತಿರುಗಿಸಬಹುದು. 9. ಅದರ ಬಗ್ಗೆ ಪ್ರತಿಬಿಂಬಿಸಿ. ಅವಮಾನದಲ್ಲಿ ಯಾವುದೇ ಸತ್ಯವಿದೆ ಸ್ವಯಂ ಸುಧಾರಣೆಗೆ ಅವಕಾಶವಾಗಿ ಬಳಸಿ. 10. ದೂರ ಸರಿಯಿರಿ. ಪರಿಸ್ಥಿತಿಯು ತುಂಬಾ ಬಿಸಿಯಾಗಿದ್ದರೆ ಬಿಡಿಸಿಕೊಳ್ಳುವುದು ಬುದ್ಧಿವಂತ ಸೂಕ್ತವಾದ ವಿಧಾನವನ್ನು ಆರಿಸಿ. ಧನ್ಯವಾದಗಳು. ದಯವಿಟ್ಟು ಚಂದಾದಾರರಾಗಿ ನಮ್ಮ ಚಾನೆಲ್ ಅನ್ನು ಹಂಚಿಕೊಳ್ಳಿ.